Hello friends, welcome back to our YouTube channel. You are my cutie, naughty, sweetie, baby. You are my dolly, beauty, beauty, baby. You are my cutie, naughty, sweetie, baby. You are my dolly, beauty, beauty, baby. ಹಾಗೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸ್ದಾಗಿ ಯಾರ್ಯಾರು ನೋಡ್ಲಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೋತ ಬರ್ರಿ. ಹಾಗೆ ಇವಾಗ ಜಳಕ ಮಾಡಿ ಎಲ್ಲ ನೈವೇದ್ಯದೆಲ್ಲ ಮಾಡೀನಿ. ಅದಕ್ಕಿಂತ ಮೊದಲು ಏನೇನು ಮಾಡೀನಿ ಏನೇನಿಲ್ಲ ಅಂತೆಲ್ಲ ತೋರಿಸ್ಕೊತೀನಿ. ಪ್ಲೀಸ್ ಎಲ್ಲರೂ ನೋಡಿರಿ, ಸಪೋರ್ಟ್ ಮಾಡಿರಿ, ನೋಡ್ಕೊತ ಬರ್ರಿ. ಕರೆಂಟ್ ಲೈಟ್ ಕಾಣಲಾಗಿತ್ತು ಅಷ್ಟೊಂದು ಕ್ಲಿಯರ್ ರೀ. ಅದಕ್ಕೆ ಪಾಟ್ನ ಸ್ಟ್ಯಾಂಡ್ ತೊಗೊಂಡು ಲೈಟ್ ಹಾಕೊಂಡು ಬಡ ಓಡಿಸ್ಬೇಕಂತ ಒರ್ಸಕತ್ತೀನಿ. ಫಾಸ್ಟ್ ಒರ್ಸಕತ್ತೀನಿ, ನೋಡ್ಲಕತ್ತೀರಲ್ಲ ಎಲ್ಲರೂ. ಇಷ್ಟು ಪಾರ್ಶ್ ಒರ್ಸಿನಂತಂದ್ರೆ ಪರ್ಶಿ ಒಟ್ಟು ಹಂಚು ಹೋಗಿದ್ದು ಅಷ್ಟು ಪಾಟ್ ಒರೆಸಿಬಿಟ್ಟಿನಿ. ಫಾಸ್ಟ್ ಒರ್ಸಿನಿ. ಒಳಗಿನೆಲ್ಲ ಒರ್ಸ್ಕೊಂಬಂದಿದ್ದೆ, ಈಗ ಅದು ತೋರ್ಸೋದಾಗಲಿಲ್ಲ ಯಾಕಂತಂದ್ರೆ ನಾನು ನೆನಪಿರಲಿಲ್ಲ. ಅದಕ್ಕೆ ಈಗ ತೋರ್ಸಕತ್ತೀನಿ. ಪ್ಲೀಸ್ ಎಲ್ಲರೂ ನೋಡಿರಿ. ಪರ್ಶಿ ಎಲ್ಲ ಒರೆಸ್ಕೊಂಡಿನಿ, ಒಳಗಿಂದ ಒರೆಸ್ಕೊಂಡಿನಿ, ಕಸ ಹೊಡ್ಕೊಂಡು ಪರ್ಶಿ ಒರೆಸ್ಕೊಂಡು ಒಳಗಿಂದೆಲ್ಲ ಮುಗಿಸ್ಕೊಂಡು ಈ ಕಡೆ ಬಂದಿದ್ದೆ. ಈಗ ಬಡ ಒರೆಸ್ಕೊತೀನಿ ನೋಡಿರಿ. ನಾನು ಫಾಸ್ಟ್ ಯಾರು ಒರೆಸ್ತಾರೆ ನೋಡಿರಿ, ಪಟ್ ಒರೆಸಕತ್ತೀನಿ. ನಾನು ಅಂದ್ರೆ ಹೆಂಗೆ ನಾ ಪಟ್ ಒರ್ಸೋದು ನೋಡಿ ಒಲಿ ಸುತ್ತೆ ಗಾಬರಿ ಆಗ್ಯದ. ಅದು ಪಟ್ ಉರಿ ಹಚ್ಚಿ ಒಟ್ಟು ಹೊರಗೆ ಬಂದು ಡ್ಯಾನ್ಸ್ ಮಾಡತ್ತದ ಒಲಿ. ಕಟ್ಟಿಗೆ ನೋಡಿ ಹೆಂಗೆ ಮಾಡತ್ತವು. ಮನುಷ್ಯರಿಗೆ ಪೇಷನ್ಸ್ ಇಲ್ಲ. ನಾನೇ ಲೇಟ್ ಆಗ್ಯದಂತ ಬಡ ಒರ್ಸಕತ್ತೀನಿ. ಅದನ್ನೂ ಹಂಗೆ ನೀರು ಜಲ್ದಿ ಕಾಯ್ಬೇಕಂತ ಒಳಗೆ ಕೂಡಿ ಉರಿ ಹಚ್ಚಕತ್ತವು. ಹಂಗೆ ಅಷ್ಟು ಮಾಡ್ಕೊಂಡು ಒರೆಸ್ಕೋತ ಬಂದಿದ್ದೆಲ್ಲ. ಹಂಗೆ ಹೊಸ್ರು ಪೂಜೆ ಮಾಡಿದೆ. ಹೊಸ್ರು ಪೂಜೆ ಎಲ್ಲ ಮಾಡಿ ಟೈಮಿಗೆ ಅದನ್ನು ಹುಡುಗರು ಓದ್ತಾರೆ ಬಾ ಅಂತ ಹೇಳಿಕೆ ಬಡ ತನುಂಡಿ ಮಾಡತ್ತೀನಿ ರೀ. ಜಳಕ ಮಾಡ್ಕೆ ತನುಂಡಿ ಮಾಡ್ಕೊಂಡು ಕೂತೀನಿ. ಯಾಕಂದ್ರೆ ವಾರ ಹಿಡ್ದಾರಲ್ಲ, ವಾರ ಹಿಡಿದು 3ನೇ ವಾರ ಇದು. ನಮ್ಮ ಊರ ಕಡೆ ಈ ಸದ 3ನೇ ವಾರ ಮಾಡಕತ್ತಾರ. ನಿಮ್ಮೂರ ಕಡೆ ಯಾವ ವಾರ ಮಾಡ್ಯಾರ, ಒಬ್ರವ್ರು ಹಿಡ್ದಿರ್ತಾರೆ, ಒಬ್ರು ಹಿಡ್ದಿರಲ್ಲ ಅಷ್ಟೇ. ಒಂದೊಂದು ಊರಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತದೆ. ನಮ್ಮ ಊರಾಗ ಇದು ಈ ಸದ 3ನೇ ವಾರ. ಇನ್ನೊಂದು ನೆಕ್ಸ್ಟ್ ಬರೋ ಶುಕ್ರವಾರ, ಆಮೇಲೆ ನೆಕ್ಸ್ಟ್ ಬರೋ ಮಂಗಳವಾರ ಎಂಡ್ ಆಗ್ಬಿಡ್ತದೆ. ಶುಕ್ರವಾರ 4ನೇ ವಾರ ಹಾಕದ, ಮಂಗಳವಾರ 5ನೇ ವಾರ ಎಂಡ್ ಮಾಡಿಬಿಡ್ತಾರೆ. ಆಯ್ತು. ಮಂಗಳವಾರ ಎಂಡ್ ಆಗಿಂದನೇ ಅಮಾವಾಸ್ಯೆ ಬರ್ತದೆ ಮರುದಿನ. ಇದು ನೋಡಿರಿ, ಈ ಥರ ಇಷ್ಟು ತನುಂಡಿ ಮಾಡಿಬಿಡ್ತೀನಿ. ಎಲ್ಲ ದೇವ್ರಿಗೆ ಆಗ್ಬಿಡ್ತದೆ ನೈವೇದ್ಯ ಆಗಿಂದ ಮತ್ತೇನು ನಾಷ್ಟ ಇಷ್ಟ ನೋಡ್ಬೇಕ್ರಿ. ನಮ್ಮದು ಇವತ್ತು ತಪ್ಪತ್ತದ. ಸ್ವಲ್ಪ ನಾಷ್ಟ ಇಷ್ಟ ಮಾಡ್ಕೆ ಅವರು ಎಲ್ಲೇ ಹೊಂಟಾರ. ಸೊ ಅದ್ರ ಸಂಬಂಧ ಸ್ವಲ್ಪ ನಾಷ್ಟ ಮಾಡಿಬಿಟ್ಬಿಡ್ತೀನಿ. ನಾಷ್ಟ ತಿನ್ಕೆ ಕುಂದಿರ್ತೀವಿ. ಈ ಥರ ಆಗಿಂದ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಈ ಥರ ಕಟ್ ಮಾಡ್ಕೊಂಡ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನೋಡಿರಿ. ಈ ಥರ ಸ್ವಲ್ಪ ದಮಾಸ ನಾಲ್ಕು ಅಡ್ಜಸ್ಟ್ ಮಾಡ್ಕೊರಿ, ಏನಾಗಲ್ಲ. ಸಕಾಸ ಹೇಳಕತ್ತೀನಿ ರೀ. ಯಾಕಂದ್ರೆ ಹೊರಗೆ ಮಂದಿ ಅದಾರ, ಅದಕ್ಕೆ ಅದು ಕೇಳಿಸ್ಕೊಂಡ್ಕೆ ಏನಿದು ಒಳ್ಳೆ ಹುಚ್ಚಿರ್ತಾರ ಒಂದೇ ಮಾತಾಡ್ತದ ಅಂತ ಅನ್ಬಾರ್ದು ಅಂಥೇಳಿ ಸ್ವಲ್ಪ ಸಕಾಸ ಮಾತಾಡ್ಲಕತ್ತೀನಿ. ಅಡ್ಜಸ್ಟ್ ಮಾಡ್ಕೋರಿ. ನೋಡ್ರಿ ಇಷ್ಟ ಆಯ್ತು ನೋಡ್ರಿ ತನುಂಡಿ. ಮೀನ್ಸ್ ಜೋಳಕ್ಕೆ ನಮ್ಮದು ಸ್ಟ್ಯಾಂಡ್ ಅದೇನೂ ಇಲ್ಲಲ್ರಿ. ಡಬ್ಬಿ ಮ್ಯಾಲೆ ಒಟ್ಟಿಗೆ ನಾವು ತೋರಿಸ್ತೀನಿ ಅಂದ್ರೆ ನಿಮಗೆ ಹೆಂಗಿಟ್ಟಿನ ಫೋನ್ ಅಂತೆ. ಇಷ್ಟು ದಿನ ಆಯ್ತು ನಾ ಡಬ್ಬಿ ಜೋಡಿಸೋ ಇದಕ್ಕೊಂದು ಸ್ವಲ್ಪ ಅಲ್ಲೆಲ್ಲ ಕುಕ್ಮ ಹಚ್ತೀನಿ ನೋಡತ್ತದ. ಕುಕ್ಮ ಹಚ್ಚಕತ್ತೀನಿ. ಇಷ್ಟೇ ರೀ ನೋಡಿ. ದೇವ್ರ ಭೋಜನ ರೆಡಿ ಐತಿ. ಅವ್ರೇನು ತಿನ್ನಲ್ಲ, ಅವ್ರ ಹೆಸರಲ್ಲೇ ನಾವೇ ತಿನ್ನೋದಷ್ಟೆ. ನೋಡ್ರಿ ನಾವು ಸ್ಟ್ಯಾಂಡ್ ನೋಡ್ರಿ. ಡಬ್ಬಿ ಇಟ್ಟು ಅದ್ರ ಮೇಲೆ ಉಪ್ಪಿನ ಡಬ್ಬಿ ಇಟ್ಟು ಅದ್ರ ಮೇಲೆ ಬೊಗಣ್ಯಾಗ ಹಿಂಗೆ ಇಟ್ಬಿಡೋದು. ಹಿಂಗೆ ಅಡ್ಡ ಸ್ಟ್ಯಾಂಡಿಂಗ್ ಇರ್ಲಕ್ಕೆ ಬಿಡ್ರಿ, ನಮಗೆ ನಡೀತದ. ನಾ ಮಾಡೋಕ್ಕೆ ಹೆಂಗಾರು ಮಾಡ್ತೀನಿ, ಏನು ಮಾಡೋಕ್ಕಾಗಲ್ಲ.
ಮುಂದೊಂದು ದಿನ ತೊಳಮ್ಮ. ಅದಕ್ಕೆ ಯಾಗಿರ್ಲಕತ್ತು ವಿದ್ಯೆಗೆ ಎಬ್ಬಿಸ್ಲಕ್ಕೆ ಬಂದೆ, ವಿದ್ಯೆ ಹೇಳಿಲ್ಲ. ಯಾರ್ಯಾರು ಊರಾಗ ವಾರ ಹಿಡ್ದಾರ, ಯಾರ್ಯಾರು ಊರಾಗ ವಾರ ಹಿಡ್ದಿಲ್ಲ, ಸ್ವಲ್ಪ ಕಮೆಂಟ್ ಹಾಕ್ರಿ. ಏನಾಗಲ್ಲ, ನಮಗೆ ಗೊತ್ತಾಗಬೇಕಲ್ಲ. ಒಬ್ಬರು ಒಳಗೆ ಹಿಡ್ದಿಲ್ಲ, ಇಲ್ಲ ಬಾಜುಕ್ನೂರಾಗ ಊರಾಗ ಇನ್ನೂ ವಾರ ಹಿಡ್ದಿಲ್ಲ, ನಮ್ಮ ಊರಾಗ ಹಿಡ್ದಾರ. ಸ್ವಲ್ಪ ಒಂದೊಂದು ಊರಾಗ ಹೆಚ್ಚು ಕಡಿಮೆ ಇರ್ತಾವ್ರಿ. ನಮ್ಮ ಊರಾಗ ವಾರ ಹಿಡ್ದಾರ. ಈಗ 3ನೇ ವಾರಿಗೂ ಅದಾನ ಹೇಳೀನಿ, ಸ್ವಲ್ಪ ಕುಯ್ಬಾರ್ದು. ಏನೇನಿಲ್ಲ, ಈ ಜಳಕ ಅಂತ ನೋಡಿ ಎಲ್ಲ ಆಯಿತು. ವಿದ್ಯೆನ ಮಕ್ಕೊಂಡಾಳ. ವಿದ್ಯೆ ಎದ್ದಿದ್ಮೇಲೆ ಒಂದು ಸ್ವಲ್ಪ ಇಟ್ಟು ನಾಷ್ಟ ತಿನ್ನಿಸಿ, ನಾವು ಒಂದು ಸ್ವಲ್ಪ ನಾಷ್ಟ ಮಾಡಿ, ಮುತ್ತೆಗೆ ಒಂದು ಸ್ವಲ್ಪ ನಾಷ್ಟ ಕೊಟ್ಟು, ಅದಕ್ಕೆ ನಮಗೆ ನಾಷ್ಟ ಮಾಡ್ಬೇಕಲ್ಲ. ಈಗ ನಾಷ್ಟ ಮಾಡ್ಬೇಕ್ರಿ. ನಾಷ್ಟ ಮಾಡಿ ಒಂದಿಷ್ಟು ಬಿಸಿನೀರು ಕಾಸೋದು ಕುಡಿಬೇಕು ಫಸ್ಟ್. ಆಮೇಲೆ ನಾಷ್ಟ ಮಾಡೋಕ್ಕೆ ತೋರಿಸ್ತೀನಿ ರೀ ನಿಮ್ಗೆ. ನಾಷ್ಟ ಮಾಡ್ಕೊತೀನಿ ಆಮೇಲೆ. ಅಷ್ಟೊತ್ತಿಗೆ ವಿದ್ಯಾನು ಎದ್ದಳಲ್ಲ. ವಿದ್ಯಾಗ ಒಂದು ಸ್ವಲ್ಪ ಜಳಕ ಮಾಡಿಸ್ದೆ. ಜಳಕ ಮಾಡಿಸಿ ನಮ್ಮ ಬೇಬಿ ಬರೋದು ನೋಡಿರಿ ಯಾವ ಥರ ಬರ್ತಾ. ಆಕೆ ಜಳಕ ಫಸ್ಟ್ ಆಗ್ಬೇಕು. ಆಕೆ ಎದ್ದು ಕೂಡಲೇ ಜಳಕ ಆಗ್ಬೇಕು. ಇಲ್ಲಿ ಕಂಡು ಸಿಡಿ ಮಾಡ್ಕೋತ ಕುಂದಿರ್ತಿರ್ತಾಳೆ. ಯಾರಕ್ಕೆ ಬಟ್ಟಿ? ಈ ರೊಟ್ಟಿ ಒಂದು ಮಾಡೋದಿಲ್ಲಲ್ಲ ಇವತ್ತು. ರೊಟ್ಟಿ ಚಪಾತಿ ಏನೂ ಮಾಡೋಂಗಿಲ್ಲಲ್ಲ. ಅದಕ್ಕೆ ಅವ್ರಿಗೆ ಇಟ್ಟು ಉಪ್ಪಿಟ್ಟು ಹಾಕ್ಕೊಟ್ಟಿಗೆ ನಾವು ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡಿದ್ವಿ. ರೊಟ್ಟಿ ಇತ್ತ ಬಡಬಡ ರೊಟ್ಟಿ ಪಲ್ಯ ಏನಾರ ಮಾಡ್ಬೋದು. ರೊಟ್ಟಿ ಮಾಡೋದು ಇರ್ಲಿಕ್ಕಂದ್ರೆ ಅದೇ ಟೆನ್ಷನ್. ಅವು ಮಂದಿ ಹುಡುಗರು ಹೋಗೋದು ನೋಡ್ಕೆ ಸ್ಕೂಲಿಗೆ ಹೋಗ್ತೀನಿ ಅಂತ ಹೇಳ್ಕೆ ಬ್ಯಾಗ್ ಹಾಕೊಂಡು ನಿಂತಾಳ. ಬ್ಯಾಗ್ ಹಾಕಿ ಹೋಗ್ತಾಳಲ್ಲ. ಬೇಕಾದಂಗೆ ಬಿಟ್ರೆ ಅಲ್ಲಿ ಮುಂದ್ಗಡೆ ಪೈಪ್ ಹಾಕ್ಲಕತ್ತಾರ, ನಳ ಮಾಡ್ಲಕತ್ತಾರಲ್ಲ ಈಗ. ಅದ್ರ ಸಂಬಂಧ ಮಾಮಾರೇ ಬಿಟ್ಟು ಬರ್ತೀನಿ ಬಾ ಅಂತೇಳಿ ಕರ್ಕೊಂಡು ಹೊಂಟಿದ್ರು. ಆಕೆ ಏನು ಬಿಟ್ರೆ ಬೇಕಾದಂಗೆ ಹೋಗ್ತಾಳೆ. ಬಿಟ್ಟು ತಾನೇ ಹೋಗ್ತಿರ್ತಾಳೆ. ಮೊದಲೆಲ್ಲ ತಾನೇ ಹೋಗ್ತಿದ್ದಳು. ಈಗ ಒಂದಿಷ್ಟು ದಿನ ಗ್ಯಾಪ್ ಆಗೈತಲ್ಲ, ಇವಾಗ ಫಸ್ಟ್ನೇ ದಿನ ಬಾಯಿ ಮಾಡಿ ಕಿಸ್ಕೊಡೋದು ಮಾಡತ್ತಾವಡ್ರಿ ವಿದ್ಯಾ. ಅದಕ್ಕೆ ರೋಡ್ ಚಲೋ ಎಲ್ಲ ಬೀಳ್ತಾಳೆ ಬಾ ಅಂತ ಎಸಿನ್ರ ಮಾಮಾರು ತೊಗೊಂಟಾರ. ಅವರು ಆ ಕಡೆ ಹೋದಂಗೆ ಆಗ್ತೈಕೆ ಬಿಟ್ಟು ಬರ್ತೀನಿ ಅಂತ ತೊಗೊಂಡ್ಕೆ ಕರ್ಕೊಂಡು ಹೋದ್ರಕಿ. ಬಾಯಿ ಮಾಡಂದ್ರೆ ಮಾಡಾಕ್ತಾ ಇರಲಿಲ್ಲ ನೋಡ್ರಿ. ಈಗ ವಿದ್ಯಾ ಶಾಲಿಗೆ ಹೋದ್ರೆ ಅಲ್ಲಿ ನೋಡಿದ್ರಲ್ಲಿ ನೀವು ಹೆಂಗೆ ಗೊತ್ತಾಳ ಮಗಳು. ಶಾಲಿಗೆ ಹೋದ್ರಕಿನ್ನು ನಾಷ್ಟ ಮಾಡೀವಿ. ನಾಷ್ಟ ಮಾಡಿ ಸುಮ್ಮನೆ ಕೂತಿದ್ದೆವು. ಅವರು ಆ ಕಡೆ ನಮ್ಮ ಆಂಟಿಯವ್ರ ಮನೆಗೆ ಹೋಗಿ ಬಂದು ಕುಂತಿದ್ರು. ಅವ್ರು ತಾಳಿಕಟ್ಟಿಗೆ ಹೋಗ್ಬೇಕಂತ ತಯಾರಾಗಿದ್ರಲ್ಲ. ಶಾಲಿಗೆ ಹೋದ್ಮೇಲೆ ಬ್ಯಾಗ್ ಹಾಕೊಳಕತ್ತಾನ. ಆಕಿ ಶಾಲಿಗೆ ಬಿಟ್ಟು ಬರ್ತೀನಿ ಶಾಲಿಗೆ ಹೋಗ್ಯಾರ. ಇನ್ನೂ ಶಾಲೆ ತೆಗ್ದಿರಲ್ಲ, 10-11 ಗಂಟೆಗೆ ತೆಗಿತಾರೆ. ಅಂಗನವಾಡಿ ಅಲ್ಲ, ಸ್ವಲ್ಪ ಲೇಟ್ ಮಾಡಿ ತೆಗಿತಾರೆ. ಲೇಟ್ ಮಾಡಿ ತೆಗೆದಕ್ಕೆ 1 ಗಂಟೆಗೆಲ್ಲ 1-2 ಗಂಟೆಗೆಲ್ಲ ಕ್ಲೋಸ್ ಮಾಡ್ತಾರೆ. ಈಕೆ ಏನೋ 9-9:30 ಆಗಿಲ್ಲ ಶಾಲ್ಯಾಗ ಕುಂದಿರ್ಲಕತ್ತಾಳೆ. ಏನು ಆಡ್ತಾಳೆ ಅಲ್ಲೇ ವಾಪಸ್ ಬರ್ತಾಳೆ ಗೊತ್ತಿಲ್ಲ. ಆ ಬ್ಯಾಗ್ ಕಂಡ್ತಂದು ಸಾಕು. ಮಧ್ಯರಾತ್ರಿ 1 ಗಂಟೆಗೆ ಹಾಕ್ರಿ ನೀವು. 1 ಗಂಟೆಗೆ ಹಾಗೆ ಹೋಗ್ಬಿಡೋದು ಬ್ಯಾಗ್ ಹಾಕ್ಕೊಂಡು. ಇದೇ ಬುದ್ಧಿ ಮುಂದಿರ್ಬೇಕಷ್ಟ. ಬ್ಯಾಗ್ ಹಾಕ್ಕೊಂಡು ನೀ ಯಾವಾಗ ಬೇಕಾದ್ರೆ ಬ್ಯಾಗ್ ಕೊಡೋದು. ಬ್ಯಾಗ್ ಹಾಕ್ಕೊಂಡು ಸೀದಾ ಶಾಲಿಗೆ ಹೋಗೋದು. ಬಾಗ್ಲ ಮುಂತೆರೆದು ಹೋಗ್ಬಿಡ್ಬೇಕು ಮಾಡ್ತಿರ್ತಾಳೆ. ಈಗ ಹೋಗ್ಯಾಳ. ಈಗ ನೋಡು ಬರ್ತಾರೆ, ಲೇಟ್ ಮಾಡಿ ಬರ್ತಾಳೆ, ಜಲ್ದಿ ಬರ್ತಾಳೆ. ಈಗ ಊಟ ಆಗೈತಿ, ಬಟ್ಟೆ ಆಗೈತಿ, ಬಾಂಡೆ ಆಗೈತಿ. ಇನ್ನೇನು ಬೇರೆದು ಕೆಲಸ ನೋಡ್ಬೇಕು. ಏನು ಕೆಲಸ ಇಲ್ಲಿಗೆಲ್ಲ ಹಸನ ಹಳ್ಳ ಎಲ್ಲ ಆಗ್ಯಾವು. ಮತ್ತೇನು ನೋಡ್ಬೇಕೇನು. ವಿದ್ಯಾನ ಶಾಲಿಗೆ ಹೋಗಿ ವಿದ್ಯಾಗ ಕರ್ಕೊಂಬರ್ಬೇಕಂತ ಹೊಂಟೀನಿ. ನೋಡಂಬರ್ರಿ ವಿದ್ಯೆ ಏನು ಮಾಡ್ಲಕ್ಕ ತೋರಿಸ್ತೀನಿ ನಿಮ್ಗೆ. ನೋಡತ್ತೈತ್ರಿ ನೋಡಿರಿ. ವಿದ್ಯಾನ ಸ್ಕೂಲ್ ಅಂತ ಬಂದೀನಿ. ಆಕಿನ ಆಟ ಆಡಕತ್ತಾಳ. ನಾ ಏನು ಇರ್ಲಿಕ್ಕಂದ್ರೂ ತೊಂದರೆ ಇಲ್ಲ ಆಕಿಗೆ. ಸುಮ್ಮ ಆಟ ಆಡ್ಕೋತ ಬಿಡ್ತಾವೆ ಹುಡುಗರ ಸಂಗಟ. ಆ ಹುಡುಗರು ಕರ್ಕೊಂಡ್ಕೆ ಆಟ ಆಡ್ತಾರಲ್ಲ, ಆಕಿಗೆ ಏನು ಅಷ್ಟೊಂದು ಬೇಸರ ಅನ್ಸಲ್ಲ. ಮನೆ ಏನು ನೆನಪಾಗಲ್ಲ ಅನ್ಕೋತೀನಿ. ನಾ ಬಂದ್ರೆ ಸ್ವಲ್ಪ ಈ ಕಡೆ ನಾ ಬಂದು 2 ಥರ ಆಯ್ತು ನಿಂತು ನೋಡಕತ್ತೀನಿ. ಸ್ವಲ್ಪ ನನ್ನ ಕಡೆ ನೋಡೋಕ್ತಾ ಇರಲ್ಲ ಆಕಿ. ಆಟದಾಗ ಮುಣಿಗಿಬಿಟ್ಟಾಳ. ಅದಕ್ಕೆ ಆಡ್ಲಿ ಅಂತ ನಾನು ಬಂದು ಸೈಡಿಗೆ ಕುಂದ್ರಬೇಕಂತ ಹೊಂಟೀನಿ. ಬ್ಯಾಗ್ ನೋಡಿ ಎಲ್ಲಿ ಹೋಗಟ್ಟಾಳ, ತಾಯಿ ಎಲ್ಲದಾಳ. ಹುಡುಗರು ಎಲ್ಲರೂ ಇದ್ರಲ್ಲ, ಆಗ ಅವ್ರು ಕಟ್ಕೊಂಡು ಆಟ ಆಡಕತ್ತೇಳು. ಎಷ್ಟೊತ್ತು ಆಟ ಆಡೋಣ ಅನ್ಸುತ್ತೆ. ಎಷ್ಟೊತ್ತೇನು ಆಟ ಆಡಿನ ತಿಳಿದು ನೋಡ್ರಿ ಆಕಿನ. ಈಗ ಕೇಳಿಸ್ಕೊಂಡ್ರಿಲ್ರಿ, ಆಟ ಆಡಾಳಕಿ. ಆಟ ಆಡಿ ಕುಂತಾಳ. ನೀಟಾಗಿ ಕುಂತು ಆಟ ಆಡತ್ತಿದ್ರು ಹುಡುಗರು. ಏನು ಜಗಳ ಅದು ಮಾಡಲ್ಲ ಅನಿಸ್ತದೆ. ಚಲೋ ಇರ್ತಾರೆ. ಅರ್ಧ ಈ ಹುಡುಗರು ಹಿಡಿದೆ ದೊಡ್ಡದ ಅಲ್ಲಿ. ನಾವು 1-2ಕ್ಕೆ ಗೊಳಾಡ್ತೀವಿ. ಅವರಷ್ಟು ಜನಕ್ಕೆ ಮೇಂಟೈನ್ ಮಾಡ್ಬೇಕಲ್ಲ. ಅವು ಮತ್ತೆ ಎಲ್ಲರೂ ಹೋಗಿ ಏನರೇ ಮಾಡ್ಕೊಂಡು ಬೀಳ್ತಾರತ್ತೇಕೆ ಟೆನ್ಷನ್ ಒಂದು. ಆ ಹುಡುಗರು ಎಲ್ಲ ನೋಡ್ಕೋತಿರ್ಬೇಕಲ್ಲ. ಅವ್ರದ್ದು ದೊಡ್ಡ ಕೆಲಸನೇ ಇದ್ದಂಗೆ. ಇಷ್ಟು ಹುಡುಗರಿಗೆ ಮೇಂಟೈನ್ ಮಾಡ್ಬೇಕಂದ್ರೆ ಸುಲಭ ಅಲ್ಲ ಅದು. ಸ್ಕೂಲ್ನಾಗೆಲ್ಲ ಮತ್ತೆ ಏನೂ ಆಲಾರ್ದಂಗೆಲ್ಲ ನೋಡ್ಕೋತಿರ್ಬೇಕಲ್ಲ. ಜವಾಬ್ದಾರಿ ಜಾಸ್ತಿ ಇರ್ತದೆ. ಹಂಗೆ ಈಕನು ಅವ್ರ ಸಂಗಟ ಆಟ ಆಡೋಕತ್ತಿದ್ರೆ ಏನು ಅನಿಸಲ್ಲ. ಹಿಂಗೆ ಸ್ವಲ್ಪ ಕಿತಾಪತಿ ಹುಡುಗರು ಇದ್ದು ಅಂದ್ರೆ ಸ್ವಲ್ಪ ಟೆನ್ಷನ್ ಅಷ್ಟೇ. ಏನು ಮಾಡಿದೆ ಮನೆಯಲ್ಲಿ?
ಚೂ 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 ಮಾಡ್ದು ನೋಡ್ರಿ ಹಿಂಗೆ ಆಟ ಆಡ್ಕೋತ ಕೂತಿದ್ರು. ನಾ ಮುಂದೆ ಬಂದರೂ ಮಾತಾಡ್ಸೋಕೆ ತಯಾರಿಲ್ಲಕಿ. ಏನು ಸಿಟಿ ಏರಾಳ ಏನು ಬಿಟ್ಟಾಳ ಗೊತ್ತಿಲ್ಲ. ನೋಡ್ರಿ ಈ ಥರ ಮಾಡಕತ್ತಿಳು. ಬಂದು ಮಾತಾಡಿಸ್ಲಕ್ಕೆ ಹಾಕಿನಂತೆ ಕುಂದಿದ್ನೆಲ್ಲ ಅಲ್ಲಿ ಜಾಗ ಬಿಟ್ಟು ಈ ಕಡೆ ಬಂದು ಕುಂತಾಳ. ಈಗ ಹುಡುಗರು ಕಿತಾಪತಿ ಮಾಡ್ತಾವು ನೋಡಂಗಿಲ್ಲ. ಒಂದೊಂದು ಹುಡುಗರು ಒಂದೊಂದು ಥರ. ಈಗ 1-2-3 ಹುಡುಗರಿದ್ದು ಅವು ಒಂದು ಸ್ವಲ್ಪ ಡೀಸೆಂಟಾಗಿ ಕುಂದಿರ್ತಿದ್ದು. ಇಡ್ತಾನ ವಿದ್ಯಾ ಕುಂತು ಸಾಕಾಗಿ ಆಕಿನೂ ಆಟ ಆಡೋಕೆ ಎದ್ಬಿಟ್ಟಳು. ನೋಡ್ರಿ ಆ ಹುಡುಗಿ ಹೆಂಗೆ ಓಡ್ತದ ಹತ್ತಿರ ಓಡ್ಕೋತ ಆಟ ಆಡ್ಕೋತಿದ್ದಳು. ಈ ಥರ ಆಟ ಆಡ್ಕೋತಿರ್ಬೇಕು ಹುಡುಗರು ಚಲೋ. ಅದಕ್ಕೆ ಮನ್ಯಾಗ ಇಟ್ಕೊಂಡು ಏನು ಮಾಡ್ತೀರಿ, ಸ್ಕೂಲಿಗೆ ಅದು ಕಳಿಸ್ತಾರಲ್ಲ, ಒಂದು ಸ್ವಲ್ಪ ಕಳಿಸ್ರಿ. ಸ್ವಲ್ಪ ಅಲ್ಲಿ ವಾತಾವರಣ ಗೊತ್ತಾದ್ಮೇಲೆ ಹುಡುಗರು ಒಂದು ಸ್ವಲ್ಪ ಆ್ಯಕ್ಟಿವಿಟಿಯಾಗಿ ಇರ್ತಾವೆ ಅಂಥೇಳಿ ಕಳಿಸ್ದಂಗೆ ಆಯ್ತು ಸ್ಕೂಲಿಗೆ. ನೋಡಿರಿ ಇವತ್ತಿನ ದಿನ ಸ್ಕೂಲಿನ ಡೇಸ್ ವಿದ್ಯಂದು ಈ ಥರ ಇತ್ತು ನೋಡಿರಿ. ಆಟ ಆಡೋದ ನಾ ಏನು ಬಂದಿದ್ದು ತಕರಾರು ಇಲ್ಲಕಿ. ಆಟ ಆಡ್ಕೋತಿದ್ದಳು. ನಾನು ಅಲ್ಲೇ ಕುಂತ್ಕೊಂಡಿದ್ದೆ. ಕರ್ಕೊಂಡು ಹೋಗ್ಬೇಕಂತ ಬಂದಿದ್ದೆ. ಆಕೆ ಆಟ ಆಡೋದು ನೋಡ್ಕೆ ಅಲ್ಲೇ ಕುಂತ್ಕೊಂಡಿದ್ದೆ. ಆಕೆ ಆಟ ಆಡ್ಕೋತಿದ್ದಳಲ್ಲ, ನಾನು ಯಾಕೆ ಸುಮ್ಮನೆ ಕರ್ಕೊಂಡು ಹೋಗೋದು ಬಿಡು ಅಂತ ಹೇಳಿ ಇಲ್ಲಿ ಆಟ ಆಡ್ಸ್ಕೊತ ಕೂತಿದ್ದೆ. ನಾ ಏನು ಇದ್ದು ಇಲ್ಲಾರ್ದಂಗೆ ಆಯ್ತಕ್ಕಿ. ಸುಮ್ಮನೆ ಆಟ ಆಡೋದು ಏನು ನೋಡೋಕೆ ಅಲ್ಲಕ್ಕಿ ನನಗೆ. ಆ ಬ್ಯಾಗ್ ನೋಡಿದ್ರೆ ಅಲ್ಲಿ ಹೋಗತ್ತಾಳ, ನೋಡಿದ್ರೆ ಹಿಂಗೆ ಆಟ ಆಡ್ತಾಳೆ. ಯಾಕೆ ಇರ್ಲಕ್ಕೆ ಬಿಡು ಅಂತ ಆಟ ಆಡ್ಕೋತ ಕೂತೇಳು. ನಾನು ಇನ್ನೊಂದು ಸ್ವಲ್ಪ ನಿಂತು ಕರ್ಕೊಂಡು ಹೋದ್ರೆ ಅದು ಬಿಡೋತಿಕೆ ಬಿಟ್ಕೆ ಆಮೇಲೆ ಕರ್ಕೊಂಡು ಹೋಗ್ಬೇಕಂತ ಹೇಳ್ಕೆ ನಾನು ಸುಮ್ಮನೆ ಕೂತಿದ್ದೆ. ನೋಡ್ರಿ ಆಟ ಆಡ್ದತ್ತದಕ್ಕಿದ. ಹುಡುಗರು ಜಾಸ್ತಿ ಇದ್ವಲ್ಲ ಮನಸ್ಸು ಬರ್ತಾವೆ. ಮಕ್ಳಿಗೆ ಯಾವಾಗಲೂ ಜೋಡು ಒಬ್ಬರಿಬ್ರು ಇದ್ರೆ ಸಾಕು. ಅವ್ರಿಗೆ ಚಂದ ಆಟ ಆಡ್ಕೋತಿರ್ತಾರೆ. ಹಿಂಗೆ ಒಬ್ಬರಿಗೆ ಅದಕ್ಕೆ ಹುಡುಗರಿದ್ದು ಅವ್ರು ಸ್ವಲ್ಪ ಆಟ ಆಡ್ಕೋತಿದ್ವಲ್ಲ, ಅದಕ್ಕೆ ನೋಡ್ರಿ ಜಾರುಬಂಡಿ ಆಡ್ತೀವಲ್ಲ, ಕೀಲಿ ಒಳಗೆ ಬಂದು ಜಾರುಬಂಡಿ ಬಿಟ್ಟಿದ್ದೆ. ಜಾರುಬಂಡಿ ನೋಡಿ ಹುಡುಗರು ಎಷ್ಟು ಎಂಜಾಯ್ ಮಾಡಕ್ಕೆ. ಬೇಡ ಅಂತ ಬಿಡು ಆಕಿ ಕೈ ಬಿಡೋತ್ ಬಿಡು. ಹೆಬ್ಬಮ್ಮ ಹೆಬ್ಬು ಬೀಳ್ತಾಳೆ. ಬಾ ನೋಡ್ರಿ ಆಟ ಆಡಿಂದ ನಾವು ಇದ್ದೆ. ಸುಮ್ಮ ಹೊರಗೆ ತಿರ್ಗಾಡ್ತಾವತ್ತು ನಾ ಮಾಡೀವಿ. ಆಕಿ ಮನೆ ದಾರಿ ಹಿಡ್ದ್ಬಿಟ್ಟ. ಮನೆ ದಾರಿ ಹಿಡ್ದಳಲ್ಲ, ಅದಕ್ಕೆ ಮೇಡ ಟೀಚರ್ಗಳು ಕರೆದಕ್ಕೆ ಒಳಗೆ ಕುಂಡ್ರಿಸ್ಕೆ ತಿಲ್ಲಕ್ಕೆ ಕೊಡ್ತೀನಿ ಕುಂಡ್ರಿ ಅಂತೇಳಂದ್ರು. ಆಕೆ ಮನೆಗೆ ಹೋಗು ಆಸೆ ಆಗಿತ್ತನ ಯಾರಿದ್ದವ್ರು ಬ್ಯಾಗ್ ಹಾಕ್ಕೊಂಡ್ಕೆ ಹೊಂಟ್ಬಿಟ್ಳು ಆಕಿ. ನೋಡ್ರಿ ತನ್ನ ಬ್ಯಾಗ ಹೊರಗೆ ಬಿಸಾಕ್ಯಾಳ. ಯಾರ್ದು ಹುಡುಗಿದ ಬ್ಯಾಗ್ ಅದು. ಆಮೇಲೆ ಏನದ ಆಕಿನ ಬ್ಯಾಗ್ ಹಾಕಿದೆ ತೊಗೊಂಡ್ಕೆ ಮನೆಗೆ ಹೊಂಟ್ಬಿಟ್ಟಾಳ. ಅವ್ರು ತಿಲ್ಲ ಕೊಟ್ಟಿದ್ರು ತಿಂದೆವು. ಆಕಿ ಏನು ತಿನ್ನಲಿಲ್ಲ, ನಾವೇ ತಿಂದೆವು. ತಿಂದಕ್ಕೆ ಹೊಂಟಿ ನೋಡ್ರಿ ಮನೆಗೆ. ನಾವಿದ್ದೆ ನೋಡ್ರಿ ಗೇಟ್ ದಾಟಕ್ಕೆ ಬರ್ಲಾರ್ದೆ ಒದ್ದಾಡಕತ್ತ. ಅದು ಟ್ರೈ ಮಾಡ್ತಾಳೆ. ವಜ್ಜ್ ಅದಲ್ಲ ಅದು ಗೇಟ. ಆಕಿ ನಾವು ಯಾರೇ ಮಾಡಿದ್ರೆ ಹೆಲ್ಪ್ ಮಾಡಿದ್ರೆ ನಡೆದಿಲ್ಲ. ತಾನೇ ಹೋಗ್ಬೇಕಂತಂದ್ರು. ಹಾಕಿರ್ಲಕ್ಕೆ ಬೇಡ ಅಂತ ನಾ ಹಿಡ್ದೆ ಗೇಟ. ಆಮೇಲೆ ಆಕಿ ಹೋದಳು. ಈಗ ಹೊರಗೆ ಬಂದೇವಿ. ಹೊರಗೆ ಬಂದು ಇನ್ನು ಮನೆಗೆ ಹೋಗ್ಬೇಕು. ಅದು ರೋಡ್ ಒಂದು ಸ್ವಲ್ಪ ಸರಿ ಇಲ್ಲಲ್ಲ, ಆಕಿನೂ ಹಿಂದೆ ಮುಂದೆ ನೋಡ್ತಾಳೆ ಬರೋಕೆ. ಅದಕ್ಕೆ ಬಾ ಇಡ್ಲಕ್ಕೆ ಬಾ ಅಂದ್ಗಳೇ ಬಂದಳು. ಇಲ್ಲೊಂದು ಸ್ವಲ್ಪ ಎಲ್ಲ ಸರಿ ಐತಿ, ಅದಕ್ಕೆ ಬರ್ತಾಳೆ. ಆಮೇಲೆ ಮುಂದೆ ಹೋದಂಗೆ ಚಲೋ ಇಲ್ಲ. ಮನೆಗೆ ಕರ್ಕೊಂಬಂದು ನೋಡ್ರಿ ಸದ್ದು ಇಷ್ಟು ಸಂತೆ ತೊಗೊಂಬಂದಾರಿ ಮಮ್ಮರು. ಇನ್ನು ಇದಿಷ್ಟು ಹೊಂದಿಸಿಟ್ಟು ಈ ಕಾಯಿಪಲ್ಲೆ ಹೊಂದಿಸಿಟ್ಟೀನಿ. ಇವಿಷ್ಟು ಹೊಂದಿಸಿಟ್ಟಕ್ಕೆ ಆಮೇಲೆ ಮತ್ತೆ ನೆಕ್ಸ್ಟ್ ನೀರು ತರಕ್ಕೆ ಹೋಗ್ಬೇಕು. ನೀರು ತಂದು
ಫಸ್ಟಿಗೆ ಹೊಂದಿಸಿಟ್ಕೆ ಆಮೇಲೆ ಒಂದು ಸ್ವಲ್ಪ ನೀರು ಚಾ ಮಾಡಿಕೊಟ್ಕೆ ನೀರು ತಂದ್ಕೆ ಮತ್ತು ನೆಕ್ಸ್ಟ್ ಕೆಲಸ ನೋಡ್ತೀನಿ ರೀ. ಕಾಯಿಪಲ್ಲೆ ಅದೆಲ್ಲ ಹೊಂದ್ಸೀನಿ ಇಟ್ಕಿರಿ ಎಣ್ಣೆ ಸಾಮಾನು ಇಟ್ಟು ಹೊಂದಿಸ್ಕೆ ಮತ್ತು ನೋಡ್ಬೇಕು. ಬೆಲ್ಲ ಅದೆಲ್ಲ ಇಟ್ಟಿನಿಲ್ಲ ಆಲ್ರೆಡಿ, ಇವಿಷ್ಟೇ ಉಳ್ದವು. ಇವಿಷ್ಟಿಟ್ಟು ಮತ್ತು ನೆಕ್ಸ್ಟ್ ಅಂದ್ರೆ ಏನದ ಒಂದು ಕುಡಿಯೋಕೆ ನೀರು ತೊಗೊಂಬಂದೆ. ಹೋಗಿ ನೀರು ತೊಗೊಂಬಂದಕ್ಕೆ ಹಾಗೆ ಹಣ್ಣು ತಂತಿರಲ್ಲ ಅದಕ್ಕೆ ತೊಳೆದಕ್ಕೆ ಒಟ್ಟು ಪುಟ್ಟಾಗಿಟ್ಟೀನಿ. ಮಳೆ ಅಂಕರ ಫುಲ್ಲು ಜೋರಾಯ್ತು. ಇರ್ತಾನ ಜೋರಾಗಿ ಇವಾಗ ಕಟ್ಟೆ ಸ್ವಲ್ಪ ಸಣ್ಣಗೈತಿ. ಇರ್ತಾನ ಮಳೆ ಆಗಿತ್ತು. ಮಳೆ ಆಗಿತ್ತು ಒಳಗೆ ಕೂತಿದ್ದೆ ಇದ್ದೆ. ನಾನು ಇದ್ದೆ ನೋಡಿ ಇದ್ದೆ. ನೀನ ಐ ಐ ಐ ಐ ಐ ಕಣ್ಣ ಐ ಐ ಐ ಐ ಐ ಐ ಐ. ಈಗ ಊಟದೆಲ್ಲ ಆಗ್ಯದ್ರಿ. ಈಗ ಊಟ ಮಾಡಿ ಕೂತಿದ್ದೆವು. ಮಧ್ಯಾಹ್ನ ಹೊರಗುಗಳು ತಿರ್ಗಾಳ ಸ್ವಲ್ಪ ಅಲ್ಲಿ ಹುಡುಗರ ಸಂಗಟ ಆಟ ಆಡ್ಕೊತ ಕೂತಾಳ. ನಾನು ಅದಕ್ಕೆ ಸುಮ್ಮನೆ ಕುಂತಿದ್ದೆ. ಮಾಮಾರು ಹೋಗಿದ್ದಾರೆ. ನಾವು ಮುಕ್ಕೋಬೇಕು. ಟೈಮ್ ಆಗಿತ್ತು ರೀ 9 ಮೇಲೆ ಆಯಿತು. ಮಲ್ಕೋಬೇಕಿನ್ನ. ಮಲ್ಕೊಂಡು ಇವತ್ತು ವಿಡಿಯೋ ಇದು ಅಪ್ಲೋಡ್ ಮಾಡ್ಬೇಕು ಅಂದ್ಕೊಂಡೆ, ಟೈಮೇ ಸಿಗಲಿಲ್ಲ. ಮಳೆ ಅದು ಬರ್ಲಕತ್ತಿತ್ತಲ್ಲ, ಸ್ವಲ್ಪ ಕಡೆ ಕೆಲಸ ಇತ್ತು. ಅಪ್ಲೋಡ್ ಮಾಡ್ಬೇಕಂತ ರಗಡ್ ಟ್ರೈ ಮಾಡಿದೆ, ಸ್ವಲ್ಪ ಆಗಲಿಲ್ಲ. ಆಮೇಲೆ ನೆಟ್ವರ್ಕ್ ಇಶ್ಯೂ ಬೇರೆ, ಒಟ್ಟು ಮನೆಯಾಗ ನೆಟ್ವರ್ಕ್ ಬರೋದಿಲ್ಲ. ಹೋದ್ರೆ ಮಳೆ ಮೇಲೆ ಹೋಗ್ಬೇಕು, ಇಲ್ಕ ಹೊರಗೆ ಹೋಗ್ಬೇಕು. ಇದೊಂದು ಸಮಸ್ಯೆ ಆಗಿಬಿಟ್ಟದ. ಹೆಂಗಾರು ಮಾಡಿ ಅಪ್ಲೋಡ್ ಮಾಡ್ಬೇಕು ಅಂದ್ಕೊಂಡೆ, ಅದು ಸ್ವಲ್ಪ ಹಂಗೆ ಟೈಮ್ ಹಿಂದೆ ಮುಂದೆ ಆಗ್ಬಿಡ್ತು. ಸುಮ್ಮನೆ ಯಾಕೆ ಟೈಮ್ ಇದಾಗ್ಯದ ಅಂತ ಹೇಳಿಕೆ ಬಿಟ್ಟೆ. ನಾಳೆ ಬೆಳಗ್ಗೆನೇ ಅಪ್ಲೋಡ್ ಮಾಡ್ತೀನಿ, ನೋಡಿರಿ ಎಲ್ಲರೂ ಪ್ಲೀಸ್. ನೋಡಿರಿ, ಸಪೋರ್ಟ್ ಮಾಡಿರಿ. ನೀವೆಲ್ಲರೂ ಒಂದು ಸಬ್ಸ್ಕ್ರೈಬಿಂದ ನನಗೆ ಫುಲ್ ಮೋಟಿವೇಶನ್ ಸಿಗ್ತದೆ. ಸೊ ಪ್ಲೀಸ್ ಇನ್ನೂ ಯಾರ್ಯಾರು ಹೊಸ್ದಾಗಿ ನೋಡ್ಲಕತ್ತಿರಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಪ್ಲೀಸ್. ಏನಿಲ್ಲ, ಸಬ್ಸ್ಕ್ರೈಬ್ ಬಟನ್ ಹಿಡಿದಕ್ಕೆ ನನಗೊಂದು ಆ ಸಬ್ಸ್ಕ್ರೈಬ್ ಬಟನ್ ಹಿಡಿದು ಬೆಲ್ ಬಟನ್ ಮೇಲೆ ಆಲಕ್ಕೆ ಕ್ಲಿಕ್ ಮಾಡಿಬಿಡ್ರಿ ಸಾಕು. ಹೀಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಮಗೂ ಒಂದು ಸ್ವಲ್ಪ ಖುಷಿ ಆಗ್ತದೆ. ಸೊ ಪ್ಲೀಸ್ ಯಾರ್ಯಾರು ಇನ್ನೂ ಮಾಡ್ಬೇಕು ಅಂದ್ಕೊಂಡಿರಿ ಮಾಡಿರಿ. ಏನಾಗಲ್ಲ. ನಿಮ್ದು ಒಂದು ಸಬ್ಸ್ಕ್ರೈಬ್ಲಿಂದ ನಮ್ಗೆ ಎಷ್ಟೋ ಖುಷಿ ಆಗ್ತದೆ. ನೀವು ಮಾಡಿ ನೋಡಿರಿ, ಗೊತ್ತಾಗ್ತದೆ. ಸಬ್ಸ್ಕ್ರೈಬ್ ಮಾಡಿ ನೋಡಿರಿ, ನಾವು ಖುಷಿ ಪಡೋದು ನೋಡೋದಕ್ಕೆ. ಇವತ್ತು ವಿಡಿಯೋನು ಸ್ವಲ್ಪ ಕೆಲಸ ಭಾಳ ಸಂಬಂಧ ಮಳೆನೂ ಬರ್ಲಕತ್ತೈತಿ. ಇವತ್ತು ಏಕಟ ಮಳೆ ಒಂದು 10-15 ನಿಮಿಷ ಬರೋದು ಕಟ್ಟಾಗ್ಬಿಡೋದು, 10-15 ನಿಮಿಷ ಬರೋದು ಕಟ್ಟಾಗ್ಬಿಡೋದು, ಈ ಥರ ಆಗ್ಲಕತ್ತೈತಿ ಮಳೆ. ಅರ್ಧ ಸ್ವಲ್ಪ ಕೆಲಸ ಅವು ಇವು ಇದ್ದೇನು ಅಳ್ಳಕತ್ತೇಳಿ ಸ್ವಲ್ಪ ಕೆಲಸನೂ ಭಾಳ ಇತ್ತು ಇವತ್ತು ಮನ್ಯಾಗ, ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಈ ವಿಡಿಯೋ ಇಷ್ಟ ಆಗಿತ್ತು ರೀ. ಅಂದ್ರೆ ಈ ಥರ ಇತ್ತು. ಯಾರ್ಯಾರಿಗೆ ಇಷ್ಟ ಆಗೈತಿ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಪ್ಲೀಸ್. ಸಪೋರ್ಟ್ ಮಾಡಿರಿ. ಈಗ ಮಾಡ್ಲಕತ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿರಿ, ಧೈರ್ಯ ತುಂಬ್ರಿ ಅಂತ ಕೇಳ್ಕೊತೀನಿ. ಸಿಗಮ್ರಿ ನೆಕ್ಸ್ಟ್ ವಿಡಿಯೋದಾಗ. ಬಾಯ್, ಟೇಕ್ ಕೇರ್.